ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಕೈ ರುಚಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ರಸಮ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಸಪೋರ್ಟ್ ಮಾಡಿ. ಈ ರಸಮ್ಗೆ ನಾನು ಹೆಸರು ಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಹೆಸರು ಕಾಳನ್ನ ರಾತ್ರಿ ನೆನೆಸ್ಕೊಂಡು ಆ ನೆಂದಂಥ ಹೆಸರು ಕಾಳನ್ನ ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆನ ಹಾಕಿ ಒಂದು 4-5 ವಿಷಲ್ನ ಹೊಡೆಸ್ಕೋಬೇಕು. ಚೆನ್ನಾಗಿ ವಿಷಲ್ ಬಂದರೆ ಚೆನ್ನಾಗೆಲ್ಲ ಬೆಂದಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನೀವು ಕೂಡ ತುಂಬಾ ಇಷ್ಟಪಡ್ತೀರಾ. ನೋಡಿ, ಇದು ಒಂದು 4-5 ವಿಷಲ್ಸ್ ಬಂದಾದಮೇಲೆ ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ನಾವೊಂದು ಮ್ಯಾಶರ್ನ ತೊಗೊಂಡು ಕ್ಲೀನಾಗಿ ಅದನ್ನೆಲ್ಲ ಮ್ಯಾಶ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಸೊ ಈ ರೀತಿ ರಸಮ್ಗಳನ್ನ ಒಂದು ವಾರದಲ್ಲಿ 1 ಸಲ ಅಥವಾ 2 ಸಲ ಮಾಡ್ಕೊಂಡು ತಿಂತಾ ಇರ್ಬೋದು. ಅದ್ರ ಜೊತೆಗೆ ಶೀತ ಕೆಮ್ಮು ನೆಗಡಿ ಆದಾಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒಂದು ಕುಕ್ಕರ್ ಪಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಆ್ಯಡ್ ಮಾಡ್ಕೊಳ್ಳಿ. ಸಾಸಿವೆ ಮತ್ತು ಜೀರಿಗೆ ಎರಡೂ ಕೂಡ ಸಿಡಿತಾ ಇದ್ದಂಗೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ಸಿಡಿಯುವಾಗ ಜಜ್ಜಿದಂಥ ಮೆಣಸಿನ್ಕಾಯಿ ಮತ್ತು ಒಂದು 2-3 ಒಣಮೆಣಸಿನ್ಕಾಯಿನ ಬಿಡಿಸ್ಕೊಂಡಿರ್ತೀರಲ್ಲ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಎರಡೂ ಚೆನ್ನಾಗಿ ಫ್ರೈ ಆಗಿದೆ ಅನ್ನುವಾಗ ನೀವು 1 ಅಥವಾ 2 ಈರುಳ್ಳಿನ ಹೆಚ್ಚಿಕೊಂಡಿರಬೇಕು. ಚಿಕ್ಕದಾಗಿ ಹೆಚ್ಚಿದಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆದ ನಂತರ ಹೆಚ್ಚಿದಂತಹ ಟೊಮೆಟೊ ಹಣ್ಣನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಒಗ್ಗರಣೆಗೆ ಹಾಕಿದಾಗಲೇ ಒಂದು ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ್ಕೊಬಿಡುತ್ತೆ ಮತ್ತು ಉಪ್ಪು ಕೂಡ ಚೆನ್ನಾಗಿ ಹಿಡ್ದಿರುತ್ತೆ. ಮೊದಲೇ ಹೆಸರು ಕಾಳಿಗೂ ಕೂಡ ಉಪ್ಪು ಹಾಕಿರ್ತೀವಿ, ಅದನ್ನು ನೋಡಿಕೊಂಡು ಪ್ರಪೋರ್ಷನಲ್ಲಿ ಕರೆಕ್ಟಾಗಿ ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ಅದೆಲ್ಲ ಚೆನ್ನಾಗಿ ಬೆಂದಿದೆ, ಟೊಮೆಟೊ ಎಲ್ಲ ಬೆಂದಿದೆ ಅನ್ನುವಾಗ ಬೇಯಿಸ್ಕೊಂಡಿದ್ದಂತಹ ಹೆಸರು ಕಾಳ್ದು ಏನು ರಸ ಇರುತ್ತೆ ಅದನ್ನು ಆ್ಯಡ್ ಮಾಡಿ. ಅದ್ರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣಷ್ಟು ಹುಣಸೆ ಹಣ್ಣನ್ನು ಅದರದ್ದು ಪಲ್ಪ್ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ತೆಗೆದಿಟ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಖಾರದ ಪುಡಿನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರೆ ಸಾಕು. ಅದ್ಭುತವಾಗಿರುವಂತಹ ರಸಮ್ ಪೌಡರ್ ರೆಡಿ ಆಗುತ್ತೆ. ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಅಥವಾ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ನಮಗೊಂದು ತುಂಬ ಟೇಸ್ಟಿಯಾಗಿರುವಂತಹ ರಸಮ್ ರೆಡಿಯಾಗಿರುತ್ತೆ. ಮುದ್ದೆ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಶೀತ ಆದವ್ರಿಗೆ ಬಾಯಿಗಂತೂ ಅದ್ಭುತವಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.